ಏನು ಗೊತ್ತಾಗ್ಲಾರ್ದಕ್ ಸರ್ ನಾವ್ ಮತ್ತೆ ಇಬ್ರು ಸಿಸ್ಟರ್ ಇದ್ದಿಲ್ಲ ಸರ್. ಅಕ್ಕ ಕಾಲೇಜ್ನಾಗ ಕೆಲಸ ಮಾಡ್ತಾರ್ರಿ. ಅವ್ರ ಹಾಲಿಡೇ ಮನೆಗೆ ಇದ್ರು ಬಿಡ್ರಿ ಸರ್. ಅವ್ರು ಬಂದ್ರು, ಅಕ್ಕ ಫಂಕ್ಷನ್ ಹೋಗಿದ್ರು, ಅವ್ರು ಬಂದ್ರಿ ಸರ್. ಎಲ್ಲರೂ ಜಾಯಿನ್ ಆಗಿ ಮತ್ತೆ ಧನು ಸ್ಟೇಷನ್ ಹೋಗಿವಿ ಸರ್. ಅಲ್ಲಿ ಹೋದ್ಮೇಲೆ ಅಕ್ಕನ ಜೊತೆ ಬಾಳ ರ್ಯಾಶ ಮಾತಾಡಿದ್ರು ಸರ್. ನಾ ಹೋದ ತಕ್ಷಣನೇ ಏನಾಯ್ತಮ್ಮ ಅಂತಂದ್ರು. ಸರ್ ಈ ತರ ನಮ್ ತಮ್ಮ ಅಪ್ಲೋಡ್ ಮಾಡೋಣ ಅಂತ ಸರ್. ನಾವ್ ಹೋಗೋಕ್ಕಿಂತ ಮುಂಚೆನೆ ಅವರೆಲ್ಲ ಓದ್ತಾ ಇದ್ದಾರೆ ಸರ್. ಅವ್ರು ಹೋಗೋ ತನಕ ಅದೆಲ್ಲ ಓದ್ತಾ ಇದ್ದಾರೆ ಸರ್. ಅವ್ರಿಗೆಲ್ಲಾನು ಗೊತ್ತದ್ರಿ ಸರ್. ಈ ತರ ಡೆತ್ ನೋಟ್ ಹಾಕಿನ ಅಂತ ಹೇಳಿ ಸರ್. ಅವ್ರಿಗೆ ಫನಿ ಅನ್ಸದ್ರಿ ಸರ್. ಅದೆಲ್ಲ ಸರ್ ಫನಿ ಅನ್ಸದ್ರಿ ಅವ್ರಿಗೆಲ್ಲ. ಸೆಕೆಂಡ್ ಪೊಲೀಸ್ ಸ್ಟೇಷನ್ ಕತೆ ಯಾಕೆ ಹೇಳೋದು? ಪೊಲೀಸ್ ಸ್ಟೇಷನ್ ಅವರು ಅಲ್ಲಿ ಈ ರೀತಿ ಮಾಡ್ಯಾರಮ್ಮ. ಹಿಂಗ್ ಸ್ಟೆಪ್ನು ಏರಿಲ್ರಿ, ಅವ್ರಾಗ ಕೇಳ್ತಾರೆ. ಧನ್ರು ಪೊಲೀಸ್ ಸ್ಟೇಷನ್ ಹೋಗಿ ಬಂದಿರಲ್ಲ, ಇದು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಹೋಗಿರಲ್ಲ, ಏನಾಯ್ತಮ್ಮ ಅಲ್ಲಿಂದಂದ್ರು, ಅಲ್ಲಿಂದ ಇಲ್ಲಿಗೆ ಯಾಕೆ ಕಳಿಸಿದ್ರು, ಏನಾಗ್ಯದ ಕೊಡಿ ಅಂದ್ರೆ ಒಂದ್ ಜೆರಾಕ್ಸ್ ಕಾಪಿ ಕೊಟ್ಟಿವಿ ಸರ್. ಆಲ್ರೆಡಿ ಅವ್ರು ನೋಡತ್ತಾರ್ರಿ, ಮತ್ ಜೆರಾಕ್ಸ್ ಕಾಪಿ ಕೊಟ್ಟಿವಿ. ಇಲ್ಲಮ್ಮ ಇದು ಕೊನೆಗಾರ ಯಾರಂದ್ರು ರಾಜು ಕಪ್ಪನವ್ರ ಹೆಸರು ಬರ್ದನ್ರಿ ತಮ್ಮ ಅಂದ್ರೆ ಒಂದ್ ನಂಬರ್ ಕೊಡು ಅಂತ ಹೇಳಿ ತಂಗಿ ಹತ್ರ ಇಸ್ಕೊಂಡ್ರಿ. ನಂಬರ್ ಡೈಲ್ ಮಾಡಿ ನೋಡಿದ್ರು ಸರ್. ಅವ್ರು ರಿಸೀವ್ ಮಾಡಿಲ್ಲ ಸರ್. ನಾವ್ ಮಾತಾಡ್ತಾ ಇದೀವಿ ಸರ್, ತೋರಿಸ್ತಾ ಇದೀವಿ ಸರ್. ತೋರಿಸ್ತಾ ಇದ್ರು ಇದೆಲ್ಲ ಕಂಪ್ಲೇಂಟ್ ಹೋಗಲಕ್ ಆಗಲ್ಲ, ನಿಮ್ ತಮ್ಮ ಎಲ್ಲಿ ಕೆಲಸ ಮಾಡ್ತಾನ ಅಲ್ಲೇ ಹೋಗು, ಎಲ್ಲಿ ಮಿಸ್ ಆಗ್ಯಾನ ಅಲ್ಲೇ ಹೋಗು ಸರ್. ಎಲ್ಲೇ ಮಿಸ್ ಆಗ್ಲಿ ನಮ್ದು ಏನೇ ಕಳೆದ್ರು ಸರ್ ಇನ್ಶಿಯಲ್ ರಿಪೋರ್ಟ್ ನ ತಗೋರಿ ಸರ್. ಇನ್ಶಿಯಲ್ ತಗೋರಿ ಸರ್. ನಾವ್ ಏನು ಆಕ್ಷನ್ ತಗೊಳತ್ತಿಲ್ಲ. ಈ ಲೆಟರ್ನಾಗ ಏನ್ ಬರ್ದಾನ ಮಿಸ್ಸಿಂಗ್ ತಗೋರಿ ಸರ್. ನಮ್ ತಮ್ಮ ಹುಡುಕ್ಲಾಕ್ ಹೆಲ್ಪ್ ಮಾಡ್ರಿ ಅಂತ ಅಂದೇವ್ರಿ ಸರ್. ಎಲ್ಲಮ್ಮ ತಗೊಳಲ್ಲ. ನಿಂದ ಏನೋ ದೆಹಲಿದಾಗ ಕಳೆದೈತಂದ್ರೆ ನೀ ದೆಹಲಿದಾಗೆ ಕಂಪ್ಲೇಂಟ್ ಕೊಡ್ಬೇಕು. ಬೆಂಗಳೂರಿನಾಗ ಏನೋ ಆಯ್ತು ಬೆಂಗಳೂರು ಇನ್ಸ್ಪೆಕ್ಟರ್ ಇದ್ರಮ್ಮ ಅವಾಗ ಇದ್ರು ಸರ್. ಮತ್ ಕಾನ್ಸ್ಟೇಬಲ್ ಯಾಕೆ ಸಸ್ಪೆಂಡ್ ಮಾಡೋದು? ಧನ್ನೂರ್ ಕೇಸ್ ಸರಿ ಸರ್. ಅದೇ ಧನ್ನೂರ್ದಾಗ ತೊಗೊಂಡಿಲ್ಲಲ್ಲ, ಅಲ್ಲಿ ಮಾತಾಡ್ರಿ ಸರ್. ಏನ್ ಬಿ ಮಾಡ್ಕೊ ಏನ್ ಸರ್ ಅವೆಲ್ಲ ಏನು ಹೇಳ್ಬೇಡ್ರಿ ಪ್ಲೀಸ್. ನಮ್ ತಮ್ಮನ್ ಕಂಪ್ಲೇಂಟ್ ತಗೋರಿ. ಅವ ಏನಾದ್ರು ಮಾಡ್ಕೋತಾನಂದ್ರ ಏನಮ್ಮ ಕಾನೂನು ನಿನಗ್ ಗೊತ್ತದ ನನಗ್ ಗೊತ್ತದ, ಅದು ಪ್ರೊಸೀಜರ್ ನೀನ್ ನಮಗ್ ಕಲ್ಸ್ಲಕ್ ಬರ್ತಿ ಅಂದ್ರು ಸರ್. ಅದೆಲ್ಲ ಹೇಳ್ಬೇಡ್ರಿ. ಕಂಪ್ಲೇಂಟ್ ತಗೋರಂದ್ರ ಹೋಗ್ ಲೀಗಲಿ ಬರ್ಕೊಡ್ತಾವ್ ನೋಡ್ ಹೋಗ್ರಿ. ಏನ್ ಮಾಡ್ಕೋತಿ ಈ ತರ ಮಾತಾಡೋದಿರ್ತದೆ ಸರ್. ನಾವೆಲ್ಲ ದುಃಖದಾಗ ಬಂದಿವಿ ಸರ್. ಅದೇನ್ ಮಾಡ್ಕೋತೀನಿ ಮಾಡ್ಕೋ ಹೋಗಂತ್ರಿ ಸರ್. ಈಗ ನಮ್ಮ ನಿಮ್ಗೆಲ್ಲ ದುಃಖ ಆಗ್ಯದ, ನಮಗೂ ದುಃಖ ಆಗ್ಯದ ಭಾಳ. ಎಲ್ಲರೂ ಹೊಸ ಮಂದಿ MLA ಇವ್ರಿಗೆ ಹೊಡೆದ ನಿಮ್ ತಮ್ಮ ಬಂದಿದ್ದು ಇವ್ರದೇ ಅವ್ರ ಚಂದ್ರು ಪಾಟೀಲ್ ಎಲ್ಲ ಬರ್ದಾರ. ಅವ್ರು ಅಂದ್ರೇನು ಇವ್ರಿಗೂ ಮರ್ಡರ್ ಮಾಡ್ಲಕ್ ಸುಪಾರಿ ಕೊಟ್ಟಾರ ಅಂತೇಳಿ ಬರ್ದಾರ ಅವ್ರು. ಬರ್ಲಿ, ಇದು ಒಂದ್ ಕಡೆ ಪಾರ್ಟ್ ಅಮ್ಮ. ಅದು ಇವ್ರದ್ ಏನಾರ ಇವ್ರ ಮಾಡ್ತಾರ. ಆದ್ರ ನಿಮ್ಮ ಅಣ್ಣ ನಿಮ್ ತಮ್ಮಂದು ಸಾವಿಗೆ ನ್ಯಾಯ ಸಿಗ್ಬೇಕಲ್ಲ, ಅದಕ್ಕೆ ನಾವು ಇವತ್ತು ನಿಮ್ಮಲ್ಲಿ ಬಂದೀವಿ. ನಮ್ಗೆಲ್ಲ ಗೊತ್ತಾಯ್ತು. ಪಾಪ ನೀವು ನೊಂದ್ಕೊಂಡಿರಿ. ನಿಮ್ದು ಯಾರೋ ಅಂತಿದ್ರು ಬಹಳ, ಅವರು ಮನ್ಸಿಗೆ ಇದ್ ಮಾಡ್ಕೊಂಡಿದಾರ. ನಾವು ನಿಮ್ಗೆ ಇಷ್ಟೇ ಹೇಳ್ತೀವಿ, ನಿಮ್ಮಿಂದ ಇಡೀ ರಾಜ್ಯ ಅದಮ್ಮ ತಾಯಿ, ಇಡೀ ರಾಜ್ಯ. ನಂಬಿಕೆ ಬಿಡಬೇಡ್ರಿ. ನಾವ್ ನಿಮ್ಗೆ ಅದೇ ಹೇಳಕ್ ಬಂದೀವಿ ತಾಯಿ. ಅಕ್ಕ ನೀವ್ ಕೇಳ್ರಿ, ನೀವ್ ಕೇಳ್ರಿ. ನಿಮ್ಮ ಅಣ್ಣ ಹೋಗ್ಯಾನಲ್ಲ, ನಿಮ್ಮ ಅಣ್ಣನ ಜಾಗದಾಗ ಕೇಳ್ರಿ ಅಮ್ಮ. ನಿಮ್ಮ ಅಣ್ಣನ ನಿಮ್ ತಮ್ಮನ ಜಾಗದಾಗ ಇಷ್ಟು ಮಂದಿ ಅಣ್ಣಂದಿರ್ ನಾವ್ ಬಂದ್ ನಿಂತೀವಿ. ಇಷ್ಟು ಮಂದಿ ಅಣ್ಣಂದಿರ್ ಬಂದೀವಿ. ಇನ್ನ ನಾವು ಸಾವಿರಾರು ಮಂದಿ ಅಣ್ಣಂದಿರ್ ನಿಮ್ ಜೊತೆಗಿರ್ತೀವಿ. ನಿಮ್ಗೆ ಯಾವುದೇ ತನು ಮನ ಧನದಿಂದ ಎಲ್ಲಾ ರೀತಿಯಿಂದ ನಾವು ಸಹಾಯ ಮಾಡ್ತೀವಮ್ಮ. ಯಾವುದೇ ರೀತಿ ನ್ಯಾಯ ಜಸ್ಟಿಸ್ ಕೊಡಿಸ್ತೀವಮ್ಮ. ಜಸ್ಟಿಸ್ ಕೊಡಿಸ್ಬೇಕು. ಇವತ್ ಕೇಳ್ರಿ, ಇವತ್ ಇಡೀ ಕಲಬುರಗಿ ಬಂದ್ ಮಾಡಿದೆವು. ಬಂದ್ ಮಾಡಿ ಕೇಳಮ್ಮ, ಬಂದ್ ಮಾಡಿ ಅಲ್ಲಿ FIR ಮಾಡ್ತೀವಿ. FIR ಮಾಡಿ ಈಟೆ ಅಲ್ಲಮ್ಮ. ನಿಮ್ಗೆ ಗೊತ್ತಿರ್ಬೇಕು, ನಮ್ಮ ಯಡಿಯೂರಪ್ಪ ಸಾಹೇಬ್ರು ಮಗ ವಿಜಯೇಂದ್ರ ಅವ್ರು ಸ್ವತಃ ಇಲ್ಲಿ ನಾಳೆ ಬರೋರು ಅದ. 5-6 ಗಂಟೆಗೆ ಬರ್ತಾರೆ ನಿಮ್ಮಲ್ಲಿ ಇಲ್ಲಿ ಬರ್ತಾರ. ಇದು ದೊಡ್ಡ ಪ್ರಮಾಣದಾಗ ನಾವು ರಾಜ್ಯದಾಗ ನಿಮ್ಮ ತಮ್ಮಗ ನ್ಯಾಯ ದೊರಕಿಸುವಂತ ಕೆಲಸ ನಾವು ಮಾಡ್ತೀವಿ. ನಾವು ನಿಮ್ಗೆ ಬಿಡಂಗಿಲ್ಲ ಯಾವುದೇ ಕಾರಣಕ್ಕ. ಯಾವುದೇ ಹಂತಕ್ಕೆ ಹೋಲಕ ನಾವು ಅದಕ್ಕೆ ತಯಾರಿದ್ದೀವಿ. ನಾವೆಲ್ಲರೂ ಅಣ್ಣ ತಮ್ಮಂದಿರ ಅಂತ ತಿಳಿದು ನಿಮ್ಮಲ್ಲಿ ಬಂದೀವಿ. ಇದ್ರೊಳಗೆ ಬೇರೆ ಏನು, ನಾವ್ ಯಾವ ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಜಾತಿ ಇಲ್ಲ, ಸಮಾಜ ಇಲ್ಲ, ಧರ್ಮ ಇಲ್ಲ. ನಿಮ್ ತಮ್ಮ ಅಂದ್ರೆ ಅವ್ನು ನಮ್ ತಮ್ಮ ಇದ್ದಾನೆ. ಇವತ್ ನಾವೆಲ್ಲರೂ ಅವನಿಗೆ ನ್ಯಾಯ ಕೊಡ್ತಾರೆ. ಕಾಮನ್ ಪರ್ಸನ್ ಅವ್ರು FIR ತಗೊಳ್ಳಮೇಲೆ ನಮ್ದು ಏನ್ ತಗೋತಾರ ಸರ್, ಅದು ತಿಳ್ಕೊರಿ ಸರ್. ಈಗಮ್ಮ ನಾವ್ ಇವತ್ತು ನಾವು ಯಾರು ಅಧಿಕಾರಿಗಳು, ಎಷ್ಟು ಮಂದಿ ಅಧಿಕಾರಿಗಳ
ಅವ್ರಿಗೆ ಸಸ್ಪೆಂಡ್ ಮಾಡ್ತಿರ್ತಾರೆ ಬಿಡಲ್ಲ. ಸರ್ ಬೆಂಗಳೂರದವ್ರಿಗೆ ಮಾಡಿಸ್ರಿ ಸರ್. ನಮ್ಮ ಹೋರಾಟ ಇರೋದು ಈಗ ನಾವು ಮೀಡಿಯಾದವ್ರಿಗೆ ಹೇಳತ್ತೀವಿ, ನಮ್ಮಲ್ಲಿ ಇಲ್ಲದ ಹೋದವ್ರಿಗೆ ಅವ್ರು ಹೇಳೋದ್ರಿಗೆ ಅದೇ ಹೇಳಿದ್ವಿ. ಹೌದಮ್ಮ. ಪೊಲೀಸರಿಗೆಲ್ಲ ಠಾಣಾ ಇನ್ಚಾರ್ಜ್ ಆಗಿದ್ರು ಅವ್ರಿಗೆ ಸಸ್ಪೆಂಡ್ ಮಾಡ್ಕೊಂಡು ಫೋನ್ನಾಗ ಹೇಳಿದ್ರಮ್ಮ ನೀವು ಇವ್ರದೆಲ್ಲ ಸುಪಾರಿ ಮಾತುಕತೆ ಆಗಿದೆಲ್ಲ ವಿಡಿಯೋ ಇತ್ತಂದು ಅಣ್ಣ ಅದು ಐಫೋನ್ ನಾಗ ಅದ ರೀ ಅವ್ನ ಬಲ್ಲಿ ಅವ್ರ ಕಸ್ಕೊಂಡಾರ, ಅವ ರಾಜು ಮರಿ ಅದು ಕಸ್ಕೊಂಡಾರ ಅವ್ರ ಬಲ್ ಅದ. ಅವ್ರದ್ದು ಏನೇನ್ ಟಾರ್ಗೆಟ್ ಎಲ್ಲ ಫುಲ್ ಅವ್ನಿಗೆ ಗೊತ್ತಿತ್ರಿ. ಅವ್ನಿಗೆ ನಮ್ ಸಚಿನ್ ಅದು ಅವ್ನಿಗೆ A to Z ಗೊತ್ತದ್ರಿ ಎಲ್ಲ. ಆಫೀಸ್ ಸಿಸಿಟಿವಿ ಕ್ಯಾಮ್ರಾದಾಗ ಎಲ್ಲ ರೆಕಾರ್ಡ್ ಅದ ಇವರೆಲ್ಲ ಮಾತಾಡೋದು. ಅವ್ನ ಆಫೀಸ್ ಆಫೀಸ್ ಇತ್ತು ಸರ್, ಅಲ್ಲಿ ಡೆಸ್ಟ್ರಾಯ್ ಮಾಡ್ಯಾರ ಫುಲ್ ಎಲ್ಲ. ಖಾಲಿ ಮಾಡ್ಬಿಟ್ಟಾರೆ ಸರ್. ಅವ್ನ್ ಕೆಲಸ ಮಾಡಿ ಡಾಕ್ಯುಮೆಂಟ್ಸ್ ಇವರೆಲ್ಲ ನಿಮ್ ಬಗ್ಗೆ ಚರ್ಚೆ ಮಾಡಿ ವಿಷಯಗಳಲ್ಲ. ಆ ಸಿಸಿಟಿವಿ ಕ್ಯಾಮ್ರಾದಲ್ಲಿ ರೆಕಾರ್ಡೆಡ್ ಅದ. ಕ್ಲೀನ್ ಆಗ್ಬಾರ್ದಂತ ಸರ್, ಎಲ್ಲರಿಗೂ ಥ್ರೆಟ್ ಅದ, ಎಲ್ಲ ಹೆಸರು ಬರ್ದಂತ ಸರ್. ಅವ್ನು ಆಫೀಸಲ್ಲಿ ಇರೋದು ಎಲ್ಲ ಸಾಮಗ್ರಿಗಳು ತಗೊಂಡು ಹೋಗಿದಾರೆ ಅಂತ ಅದೆಲ್ಲ ನೋಟ್ ಮಾಡಿದಾರೆ ಐಫೋನ್ ತಗೊಂಡ್ ಸರ್. ಅವ್ರು ನಮ್ಮ ಮನೆಗ್ ಬಂದ್ ಹೇಳರಿ ಸರ್, ನಾವೇ ಖಾಲಿ ಮಾಡಿವ ಅಂತ ಹೇಳಿ. ಅವರೇ ಬಂದು ಹೇಳ್ರಿ. ಅಂಜು ಸರಿ ಒಂದ್ 2 ಸಲ ಬಂದಿರತ್ತಲ್ಲ ಈಗ ರಾಜು ಬಂದ್ರು. ಸಾಹಿತಿ ಬಂದಾರ್ರಿ ಸರ್. ಬೀದರ್ಗ್ ಬಂದ್ ಅಂಜು ಯಾರು ಬಂದ್ರಕ್ಕ ಮನೆಗೆ? ಮನೆಗೆ ಯಾರು ಬಂದಿರಿ? ಬಂದ್ ಏನ್ ಮಾಡ್ಯಾರಮ್ಮ? ಒಂದ್ ನಿಮಿಷ ಏನಂದಾರಮ್ಮ? ಬಂದು ಒಂದ್ ಕೋಟಿ ರೂಪಾಯಿ ಬೇಕು ನಮ್ಗೆ, ಏನ್ ಗೊತ್ತಿಲ್ಲ ಅವೆಲ್ಲ. ನಮಗ್ ತಮ್ಮ ಒಂದ್ ಮತ್ತೆ ಪೂರಾ ಕೋಟಿ full ನಮ್ಮ ಹತ್ರ 1 ಕೋಟಿ ರೂಪಾಯಿ ಬೇಕು ನಮಗ್. ಇಲ್ಲ ಅಂದ್ರೆ ನಿಮ್ ತಮ್ಮ ಹುಡ್ಕೊಡ್ರಿ, ಇದು ನೀವೇ 5 ಜನ ಕೂಡಿ ಕೊಡ್ರಿ. ನಿಮ್ ತಮ್ಮ ಎಲ್ಲಿ ಸಿಗ್ತಾನ ನಾವು ಬಿಡಲ್ಲ. ಕೇಳಕ್ ಎರಡು ಸಲ ಬಂದಿರತ್ತಲ್ಲ. ಡಿಸೆಂಬರ್ 15 ಅದ್ರ ನಂತರ ಇಷ್ಟೆಲ್ಲ ಹೇಳ್ಯಾರು. ನಮ್ ತಂದೆ ತಾಯಿ ಹೇಳ್ಬೇಡ್ರಿ, ಅವ್ರ ಪೇಷಂಟ್ ಅದಂದ್ರು ನಾವ್ ಅದೆಲ್ಲ ಬೆಲೆ ನೋಡಲ್ಲ, ಯಾರ ಜೀವದ್ನು ಬೆಲೆ ನೋಡಲ್ಲ, ನಮ್ಮ ದುಡಿಬೇಕಷ್ಟೇ. ಈ ತರ ಅಂದ್ರೆ ಯಾವ ಪರ್ಸನ್ ಬೆಲೆ, ಅವ್ರ ಜೀವದ ಬೆಲೆ ಕಾಣಿಸಲ್ಲ ಸರ್ ಅವರಿಗೆ. ನನ್ ಅವ್ನ್ ಜೀವ ಹೋಯ್ತಲ್ಲ, ಅವ್ನಿಗೆ ಬೆಲೆ ಗೊತ್ತೈತಿ ಅವಾಗ. ಅವತ್ ನನ್ 0 ಇನ್ವೆಸ್ಟ್ಮೆಂಟ್ ಲಿಂದ ಆಫೀಸ್ ಓಪನ್ ಮಾಡೇನ್ ಸರ್. ನಾವ್ ಬಡವ್ರಿ ಸರ್. ಅವ್ ಎಷ್ಟ್ ಸ್ಟ್ರಗಲ್ ಮಾಡಿರ್ಬೋದು ಸರ್. ಯೋಚನೆ ಮಾಡ್ರಿ ಸರ್. ಅವ್ ಬಹಳ ಟ್ಯಾಲೆಂಟೆಡ್ ಇದ್ದನ್ರಿ ಸರ್. 4 ಜನ ಕೆಲ್ಸಕ್ಕೆ ಹಚ್ಚಿ ಕೆಲಸ ಮಾಡೋರಿ ಸರ್. 4 ಜನ ಉದ್ದಾರ ಮಾಡೋ ಅದವನ್ರಿ ಸರ್. ಸರ್ ಅಷ್ಟ ಹಾಕುಡ್ನು ಸರ್ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಎಲ್ಲರಿಗೂ ಗೊತ್ತಿತ್ರಿ ಸರ್. ಒಬ್ರು ಹೆಲ್ಪಿಗೆ ಬಂದಿಲ್ರಿ ಸರ್. ಸರ್ 20 hours ಅವ ಬದುಕಿದ್ದನ್ರಿ ಸರ್. ಅವ್ನಿಗೆ ಹುಡುಗರು ಸಿಕ್ತಿದ್ದನ್ರಿ ಸರ್. ನಾವ್ ಲೇಡೀಸ್ ಆಗಿ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಲಾಡ್ಜ್ ವೇಟ್ ಮಾಡಿ ನೋಡಿವ್ರಿ ಸರ್. ಸ್ವಲ್ಪ ಹೆಲ್ಪ್ ಮಾಡ್ರಿ, ನಮ್ ತಮ್ಮ ಸಿಕ್ತಿಲ್ರಿ ಸರ್. ನಾವ್ ಅಷ್ಟಕ್ಕಾಗಿ ಹೇಳ್ದೇವ್. ಈ ಲೆಟರ್ ನಾಗ ಏನ್ ಬರ್ದನ್ ಸರ್ ನಾವ್ ನೋಡ್ಲತ್ತಿಲ್ರಿ, ಖಾಲಿ ಮಿಸ್ಸಿಂಗ್ 20 hours ಗಂಟೆಯಿಂದ ಬಿದ್ದಾನ ಬೆಂಗಳೂರಿನ ಇದ್ದನ್ರಿ ಸರ್. ಪೊಲೀಸರು 20 hours ಏನು ಮಾಡಿಲ್ಲ. ಒನ್ ಡೇ ಬಿಫೋರ್ 20 ಗಂಟೆ ಪೊಲೀಸರು ಏನೂ ಮಾಡ್ಲಿಲ್ಲ. ಸಂಜೆ 6ಕ್ಕೆ ಹೋಗ್ಯಾರ, ಮರುದಿನ 9 ಗಂಟೆ ಬಿದ್ದಾನವ ಸರ್. 9:30 ಗಂಟೆಗೆ ಅವ್ರು ತಗೊಳಲ್ಲ ಹೋದ್ರಿ ಸರ್. ನಾವು ವಿಚಾರ ಮಾಡಿದ್ವಿ ಸರ್. KPSI ಆಪ್ ಇರ್ತದಲ್ರಿ ಸರ್, ಆ ಆಪಿನಾಗ ಡೆತ್ ನೋಟ್ ಅಪ್ಲೋಡ್ ಮಾಡಿದ್ವಿ ಸರ್. ಅದು ಏನ್ ಟೈಪ್ ಮಾಡಕ್ ಬಂತ ಅಷ್ಟು ಟೈಪ್ ಮಾಡಿ ಸುಮ್ಮನಾದೇವ್ ಸರ್. ಅವ್ರು ತಗೊಳಾರ ಸಂಬಂಧ ಈ ಕಂಪ್ಲೇಂಟ್ ಮಾಡಿದ್ವಿ ಸರ್, ತಗೊಳಾರ ಸಂಬಂಧ ಸರ್. ಅದು ರೆಸ್ಪಾನ್ಸ್ ಬಿ ರಿಟರ್ನ್ ಬಂದಿಲ್ರಿ ಸರ್. ಮರದಿನ ಮತ್ತೆ ಹೋರಿ ಸರ್. ನೈಟ್ ಎಲ್ಲ ಹುಡುಕಾಡ್ದೇವ್ ಸರ್. ನಾನ್ ಮೇ ಬಿ ರಿಚಾರ್ಜ್ ಇರ್ಲಾರೇನೋ ಸರ್. 10 ಗಂಟೆಗೆ 12 ಗಂಟೆಗೆ ಮತ್ತೆ ನಾನೇ ರಿಚಾರ್ಜ್ ಮಾಡಿದೆ ಸರ್. ಶಾಯದ್ ಅವನ ಹತ್ರ ದುಡ್ಡು ಇರ್ಲಾಕಿಲ್ಲ ಅಂತ ಹೇಳಿ ಸರ್. ಬೆಳಗ್ಗೆ ಎಲ್ಲ ಎಚ್ಚರಿದ್ದೆ ಸರ್. ಒಂದನ ಮೆಸೇಜ್ ಆಗ್ತಾನೇನೋ ಅಂತ ಹೇಳಿ ಸರ್. ಅವ ಹಾಕಿಲ್ರಿ ಸರ್. ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದಿ ಮತ್ತೆಲ್ಲಾ ಕಡೆ ಹುಡುಕಾಡಿವಿ ಸರ್. ಟೀ ಶಾಪ್ನಾಗ ನಾನೇನೋ ಅಂತ ಸರ್. ಚಳಿ ತಾಳಲ್ ಸರ್. ಅವ್ನ ಲಾಜಿನ